ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಿನ್ನೆ ಸಿಕ್ಕಾಗ ನಾವು ಆಚಾರ್ಯ ಮಧ್ವರ ಒಂದು ಗ್ರಂಥಗಳ ಚಿಂತನೆಯನ್ನು ಮಾಡ್ತಾ ಇದ್ವಿ. ಅದರಲ್ಲಿ ನಾವು 30 ಗ್ರಂಥಗಳನ್ನು ನೋಡಿದ್ವಿ. ನಿನ್ನೆ ನೋಡಿದ್ದು ನವಪ್ರಕರಣಗಳು. ಅದಾದ ಮೇಲೆ ಮುಂದೆ ನಾವು ನೋಡ್ತಾ ಇರೋವಂಥದ್ದು ಕೃಷ್ಣಾಮೃತ ಮಹಾರ್ಣವ ಗ್ರಂಥ ಚಿಂತನದಲ್ಲಿ 31ನೇದು ಕೃಷ್ಣಾಮೃತ ಮಹಾರ್ಣವ. ಇದು ಭಗವನ್ ಮಹಿಮೆಯನ್ನು, ಅದಕ್ಕೆ ಸಂಬಂಧವಾದ ಇತರ ಅನೇಕ ಸಂಗತಿಗಳನ್ನು ಹೇಳುವ ಪುರಾಣಗಳಿಂದ ಆಯ್ದ ಶುಭಾಷಿತಗಳ ಒಂದು ಸಂಗ್ರಹ. 229 ಶ್ಲೋಕಗಳ ಈ ಕೃತಿಯನ್ನು ಒಂದು ದೃಷ್ಟಿಯಿಂದ ಪುರಾಣಗಳ ಸಾರ ಸಂಗ್ರಹ ಅಂತ ಕೂಡ ಕರಿಬೋದು. ಪುರಾಣಾಭ್ಯಾಸಿಗಳಿಗೆ ಹಾಗೆ ಕಾವ್ಯ ಪ್ರೇಮಿಗಳಿಗೆ ಕೂಡ ಇದೊಂದು ಅಪೂರ್ವವಾದ ಒಂದು ಕರ್ಣ ರಸಾಯನ ಅಂತಲೇ ಕರಿಬೋದು. ಒಂದು ಮಾದರಿಗಾಗಿ ಇದರಲ್ಲಿ ಒಂದು ಉದ್ಧರಿಸಲಾದ ಪುರಾಣದ ಒಂದು ಶ್ಲೋಕ ಯಾವುದಪ್ಪ ಅಂದರೆ, ನಾರಾಯಣೇತಿ ನಮಾಸ್ತಿ ವಾಗಾಸ್ತಿ ವಶವರ್ತೀನಿ ತಥಾಪಿ ನರಕೆ ಘೋರೆ ಪತಂತಿತ್ಯೇತ ತದ್ಬುಧಂ ಅಂತ ಹೇಳಿ, ನಾರಾಯಣನೆಂಬ ನಾಮ ಉಂಟು, ನಾವು ಹೇಳಿದಂತೆ ಕೇಳುವ ನಾಲಿಗೆಯೂ ಉಂಟು, ಇಷ್ಟಿದ್ದೂ ಜನರು ಘೋರ ನರಕಕ್ಕೆ ಬಿದ್ದು ಬೀಳುತ್ತಾರಲ್ಲ, ಎಂಥ ಅಚ್ಚರಿ ಇದು ಅಂತ ವಿಸ್ಮಯಗೊಂಡಂತೆ ಹೇಳ್ತಾ ಇದ್ದಾರೆ. ಅಂದ್ರೆ ನಾರಾಯಣ ಅನ್ನೋ ನಾಮವೂ ಇದೆ, ಅದು ನಮಗೆ ಗೊತ್ತಿದೆ, ಅದನ್ನು ಹೇಳೋದಕ್ಕೋಸ್ಕರ ನಮಗೆ ನಾಲ್ಗೆಯೂ ಇದೆ, ಆದರೂ ಹೇಳೋದಿಲ್ವಲ್ಲ, ಹೇಗೆ ಬಿದ್ದು ನರಕಕ್ಕೆ ಹೋಗ್ತಾ ಇದ್ದಾರಲ್ಲ ಅಂತ ಹೇಳ್ತಾ ಇರುವಂಥದ್ದು ಅದ್ಭುತವಾದ ಒಂದು ಶ್ಲೋಕ ಅದು. ಈ ಕೃತಿಯ ಹಿನ್ನೆಲೆಯಲ್ಲಿ ಮಧ್ವವಿಜಯ ಏನ್ ಹೇಳುತ್ತಪ್ಪ ಅಂದ್ರೆ, ಕ್ಷೇತ್ರಾಜ್ಞಂ ತ್ರಿಭುವನ ವೈದ್ಯನಾಥಾನಾಥಂ ಪ್ರಸ್ಥಾಯ ಪ್ರಚುರ ತಾರಂತಾರ ಪ್ರಭಾವಿ ಶ್ರೀ ಕೃಷ್ಣಾಮೃತ ಪರಮಾನಾರ್ತಿ ವಾವಿಧಾನಂ ಚಕ್ರೆ ಸದ್ವಚ ನತಿತಂ ಸ್ವಭಕ್ತ್ಯಭೂತೈಹಿ ಅಂತ ಹೇಳುತ್ತೆ. ಅಂದ್ರೆ ಒಮ್ಮೆ ಆಚಾರ್ಯರು ಕಕ್ಕೂಡ ಗ್ರಾಮದಲ್ಲಿ ವೈದ್ಯನಾಥೇಶ್ವರ ಕ್ಷೇತ್ರಕ್ಕೆ ಭೇಟಿ ನೀಡಿದ್ರಂತೆ. ಅಲ್ಲಿ ಎಡಬಡ್ತಾಯ ಎಂಬ ಒಬ್ಬರು ಆಚಾರ್ಯರ ಪರಮ ಭಕ್ತರಾಗಿದ್ರು. ಆತನ ಕೇಳಿಕೆಯಂತೆ ಆತನ ಶ್ರೇಯಸ್ಸಿಗಾಗಿ ಸಾಧನ ಮಾರ್ಗಗಳು ಏನೇನು ಅನ್ನುವುದಕ್ಕಾಗಿ ಶುಭಾಷಿತಗಳ ಸಂಗ್ರಹವನ್ನ ಕೃಷ್ಣಾಮೃತ ಮಹಾರ್ಣವವನ್ನು ರಚಿಸಿಕೊಟ್ರು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಈ ಕೃತಿ ರಚನೆ ಆಗಿದ್ದು ಕೂಡ ಇದು ಮಧ್ವವಿಜಯದಲ್ಲಿ ದಾಖಲಾಗಿರೋ ಸಂಗತಿ. ಇನ್ನು ಮುಂದಿನದು 32ನೇದು ತಂತ್ರಸಾರ ಸಂಗ್ರಹ. 4 ಅಧ್ಯಾಯಗಳ ಸುಮಾರು 400 ಶ್ಲೋಕಗಳ ಈ ಗ್ರಂಥ ಸಂಸ್ಕೃತ ಸಾಹಿತ್ಯದಲ್ಲಿ ದೊರಕುವ ತಂತ್ರಾಗಮ ಗ್ರಂಥಗಳಲ್ಲೇ ಹೆಚ್ಚು ಮಹತ್ವಪೂರ್ಣವಾದದ್ದು. ಇದರ ವಿಷಯ ವೈವಿಧ್ಯ ಒಂಥರ ಬೆರಗುಗೊಳಿಸುವಂಥದ್ದು. 1ನೇ ಅಧ್ಯಾಯದಲ್ಲಿ ವರ್ಣಮಾಲೆ, ಓಂಕಾರ, ಅಷ್ಟಮಹಾಮಂತ್ರಗಳು ಮತ್ತು ಪೂಜಾ ವಿಧಿಯ ವಿಧಾನಗಳು ಬಂದಿವೆ. 2ನೇ ಅಧ್ಯಾಯದಲ್ಲಿ ಕುಂಡದ ಪ್ರಮಾಣ, ಅಗ್ನಿ ಪ್ರತಿಷ್ಠೆ, ಹೋಮದ ವಿಧಾನಗಳು ಬಂದಿವೆ. 3ನೇ ಅಧ್ಯಾಯದಲ್ಲಿ ತುಂಬಾ ಮಹತ್ವದ ಅಧ್ಯಾಯ. ಇದರಲ್ಲಿ ದೇವಾಲಯ ಪ್ರತಿಷ್ಠಾಪನೆ, ಬ್ರಹ್ಮಕಲಶ, ಉತ್ಸವ ಮುಂತಾದ ಎಲ್ಲಾ ವಿವರಗಳು ಬಂದಿವೆ ಇಲ್ಲಿ. ಜತೆಗೆ ಪ್ರತಿಮಾ ಶಿಲ್ಪ ಮತ್ತು ದೇವಾಲಯದ ವಾಸ್ತುಶಿಲ್ಪದ ಸಮಗ್ರ ವಿವರಣೆ ಈ ಅಧ್ಯಾಯದಲ್ಲಿ ನಖದಿಂದ ಶಿಖೆಯ ತನಕ ಪ್ರತಿಯೊಂದು ಅಂಗದ ಪ್ರಮಾಣವನ್ನು ಶಿಲ್ಪಶಾಸ್ತ್ರದ ವಿಧಾನದಂತೆ ಕರಾರುವಾಕ್ಕಾಗಿ ಆಚಾರ್ಯರು ಇಲ್ಲಿ ವಿವರಿಸಿದ್ದಾರೆ. ಹೇಗಿರಬೇಕು ಒಂದು ವಿಗ್ರಹ ಅಂತ ಹೇಳಿ. ಬರೀ ತಂತ್ರಗಳಿಗೆ, ಪುರೋಹಿತಕ್ಕಷ್ಟೇ ಅಲ್ಲ, ಇದು ಶಿಲ್ಪಿಗಳಿಗೆ ಕೂಡ ಇದೊಂದು ಅಪೂರ್ವವಾದ ಕೊಡುಗೆ. ಇದನ್ನ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಪಾಜಕದಲ್ಲಿ ಈಗ ಒಂದು ಸುಮಾರು 50 ಅಡಿಯ ಒಂದು ಆಚಾರ್ಯರ ವಿಗ್ರಹವನ್ನು ಕೆತ್ತಲ್ಪಡ್ತು. ಪಲಿಮಾರು ಶ್ರೀಗಳು ಅದನ್ನು ನಿಂತು ನೆರವೇರಿಸಿದ್ರು. ಅಲ್ಲಿ ಅದನ್ನು ಮಾಡುವಾಗ ಆ ಶಿಲ್ಪಿ ಏನ್ ಹೇಳ್ದ ಅಂತಂದ್ರೆ, ಮಾಡಿದವರು ಏನ್ ಹೇಳಿದ್ರು ಅಂದ್ರೆ, ನಾನು ಆಚಾರ್ಯರಿಗೆ ನಮಿಸಿ, ಆ ಕೃಷ್ಣನಿಗೆ ನಮಿಸಿ, ಆಚಾರ್ಯರ ತಂತ್ರಸಾರ ಸಂಗ್ರಹವನ್ನು ಪಕ್ಕದಲ್ಲಿಟ್ಕೊಂಡು ಅದು ಹೇಗೆ ಹೇಳಿದೆ ಆ ತರವೇ ನಾನು ಕೆತ್ತಲ್ಪಟ್ಟ ಶಿಲ್ಪ ಇದು ಅಂತ ಹೇಳಿದ್ದಾರೆ. ಅತ್ಯಮೋಘವಾದಂತ ಅದು ಶಿಲ್ಪಶಾಸ್ತ್ರಕ್ಕೆ ಬೇಕಾಗಿರುವಂತ ಒಂದು ಅಧ್ಯಾಯ ಇದು. ಶಿಲ್ಪಿಗಳಿಗೆ ಕೂಡ ಇದು ಅಪೂರ್ವವಾಗಿದೆ. ಇದು ಪ್ರತಿಮಾ ಶಿಲ್ಪದ ಬಗ್ಗೆ ಇಷ್ಟು ಚುಟುಕಾಗಿ, ಇಷ್ಟೊಂದು ಖಚಿತವಾಗಿ ಮಾಹಿತಿ ನೀಡಬಲ್ಲ ಇನ್ನೊಂದು ಗ್ರಂಥ ಸಂಸ್ಕೃತ ಸಾಹಿತ್ಯದಲ್ಲೇ ಇಲ್ಲ. ಶಿಲ್ಪ ಶಿಕ್ಷಣ ಶಾಲೆಯಲ್ಲಿ ಪಠ್ಯಪುಸ್ತಕದಲ್ಲಿ ಮಾಡಬಹುದಾದ ಅಮೂಲ್ಯ ಗ್ರಂಥ ಇದು. ಆದರೆ ಯಾರು ಮಾಡಲ್ಲ, ಅದು ಬೇರೆ ವಿಚಾರ. 4ನೇ ಅಧ್ಯಾಯದಲ್ಲಿ ಸುಮಾರು 70 ಮಹಾಮಂತ್ರಗಳನ್ನು ಉಲ್ಲೇಖಿಸಿದ್ದಾರೆ. ಕೊನೆಯಲ್ಲಿ ಮಂತ್ರ, ಜಪ, ಧ್ಯಾನ, ಯಂತ್ರ, ಹೋಮ ವಿಧಿಗಳು ಬಂದಿವೆ. ಅದರಲ್ಲಿ ಒಟ್ಟಿನಲ್ಲಿ ತಾಂತ್ರಿಕ ಅಧ್ಯಯನದಲ್ಲಿ ಈ ಗ್ರಂಥಕ್ಕೆ ಅನಾದೃಶ್ಯವಾದ ಒಂದು ಸ್ಥಾನ ಇದೆ. ಅದರಿಂದ ನಾರಾಯಣ ಪಂಡಿತರು ಈ ಗ್ರಂಥದ ಬಗ್ಗೆ ಪ್ರಶಂಸಿಸುತ್ತಾ ಏನ್ ಹೇಳ್ತಾರೆ ಮಧ್ವವಿಜಯದಲ್ಲಿ ಅಂದ್ರೆ, ಕಸ್ತತಂತ್ರ ಸಾರಂ ಸಂಪ್ರಾಪ್ಯನ ಸ್ಯಾದ್ ಪರ್ಯಾಪ್ತ ವಾಂಛಿತ ಅಮರೈರಾಶ್ರೀ ತಚ್ಛಾಯಂ ಕಲ್ಪದ್ರುಮವಿವೋತ್ತಮಂ ಅಂತ ಹೇಳುತ್ತೆ. ಅಂದ್ರೆ
ತಂತ್ರಸಾರದ ಕೊನೆಯ ಭಾಗದಲ್ಲಿ ಎಲ್ಲಾ ಮಂತ್ರಗಳನ್ನು ಕ್ರಿಯಾಕಲಾಪಗಳನ್ನು ವಿವರಿಸಿದ ಅನಂತರ ಆಚಾರ್ಯರು ನಮಗೊಂದು ಭರವಸೆಯ ಮಾತನ್ನಾಡ್ತಾ ಇದ್ದಾರೆ ಅಂತ ಹೇಳಿ, ಇದರ ಭಾವ ಏನಪ್ಪಾ ಭರವಸೆಯ ಭಾವದಲ್ಲಿ ಅಂತಂದ್ರೆ, ಇಲ್ಲಿ ಹೇಳಿದ ಕ್ರಿಯಾಕಲಾಪಗಳ ಬಗ್ಗೆ ಗಾಬರಿ ಬೇಡ, ನಮ್ಮಿಂದ ಇದನ್ನೆಲ್ಲ ಮಾಡುವುದು ಎಲ್ಲಿ ಸಾಧ್ಯ ಎನ್ನುವ ಕಳವಳ ಬೇಡ, ಯಾವ ಕರ್ಮಕಾಂಡವನ್ನು ಕೈಬಿಟ್ಟರೂ ಚಿಂತೆ ಇಲ್ಲ, ನಿಜವಾದ ಭಕ್ತಿಯಿಂದ ಭಗವಂತನನ್ನು ಭಜಿಸಿರಿ, ಫಲಾಪೇಕ್ಷೆಯಿಂದ ನೂರಾರು ಕರ್ಮಕಾಂಡದ ಪ್ರತಿಕ್ರಿಯೆಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡ್ರೆ ಕರ್ಮಟರಿಗಿಂತ ನೀವು ಹೆಚ್ಚು ಭಗವತ್ ಅನುಗ್ರಹಕ್ಕೆ ಪಾತ್ರರಾಗುತ್ತೀರಾ ಅಂತ. ಕರ್ಮಕ್ಕಿಂತ ಭಾವ ಮುಖ್ಯ, ಭಾವ ಇಲ್ಲದ ಕರ್ಮಕ್ಕಿಂತ ಕರ್ಮವಿಲ್ಲದ ಭಾವವಾದರೆ ಮೇಲು, ಇದರಲ್ಲಿ ಯಾವ ಸಂಶಯವೂ ಬೇಡ ಅಂತ ಆಚಾರ್ಯರು ಗ್ರಾನೈಟ್ ಮೇಲೆ ಕೆತ್ತದ ಹಾಗೆ ಕೆತ್ತಿ ಬರ್ಕೊಟ್ಬಿಟ್ಟಿದ್ದಾರೆ. ಅದರಿಂದ ಮೊನ್ನೆ ಕೂಡ ನನ್ನನ್ನು ಬಹಳಷ್ಟು ಜನ ಒಂದು ಕೃಷ್ಣ ಜಯಂತಿಯ ಬಗ್ಗೆ ನಮಗೆ ಆ ಒಂದು ಪ್ರಸಾದಕ್ಕೆ ತಿಂಡಿ ಮಾಡ್ಲಿಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ ಅಂದಾಗ ಇದನ್ನೇ ಕೂಡ ಹೇಳಿದ್ದು, ಯಾವ ತಿಂಡಿ ತಿನಿಸುಗಳಿಗೂ ಕೃಷ್ಣ ಮಣಿಯೋದಿಲ್ಲ, ಬೇಕಾಗೂ ಇಲ್ಲ, ಭಕ್ತಿಯಿಂದ ಕೃಷ್ಣಾರ್ಪಣ ಅಂತ ಹೇಳಿ ಅರ್ಘ್ಯವನ್ನು ಕೊಟ್ರೆ ಅದಕ್ಕಿಂತ ದೊಡ್ಡ ಭಾವ ಇನ್ನೊಂದಿಲ್ಲ ಅಂತ ಹೇಳಿ ಅದನ್ನೇ ಮಾಡಿದ್ದಾಗತ್ತೆ. ಅದರಿಂದ ಅದನ್ನೇ ಇಲ್ಲಿ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ. ಇನ್ನು ಇದಾದ ಮೇಲೆ 33ನೇ ಒಂದು ಗ್ರಂಥ ಸದಾಚಾರ ಸ್ಮೃತಿ, ಬೆಳಗಿನಿಂದ ಸಂಜೆಯ ತನಕ ನಿತ್ಯಾನುಷ್ಠಾನವನ್ನು ಸಮಗ್ರವಾಗಿ ವಿವರಿಸುವ 38 ಶ್ಲೋಕಗಳ ಪುಟ್ಟದಾದರೂ ಸರ್ವಗ್ರಾಹಿತವಾದ ಆಚಾರ ಗ್ರಂಥ ಇದು. ಹೆಚ್ಚಿನ ವಚನಗಳನ್ನು ಪುರಾಣಗಳಿಂದ ಆಯ್ದು ಪೋಣಿಸಿ ಆಚಾರ್ಯರು ಈ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಧರ್ಮದ ನಿರ್ಣಯ ಬಗ್ಗೆ ಆಚಾರ್ಯರು ಇಲ್ಲಿ ನೀಡಿದ ಕೊನೆಯ ತೀರ್ಪು ತುಂಬಾ ರೋಚಕವಾದದ್ದು. ಸ್ಮರ್ತವ್ಯ ಸತತಂ ವಿಷ್ಣೋರ್ ಸರ್ವೋತ್ವಯೋ ನ ಜಾತುಚಿತ್ ಸರ್ವೇ ವಿಧಿನೇಶಾಧಿ ಸೂರ್ಯೋರವೇ ಕಿಂಕರಾಹ ಅಂತ ಹೇಳಿದ್ರು. ಭಗವಂತನನ್ನು ನೆನಪಿರಬೇಕು ಎನ್ನುವುದೇ ಮೂಲ ಧರ್ಮ, ಇದಕ್ಕೆ ಪೋಷಕವಾದದ್ದೆಲ್ಲ ಧರ್ಮ. ಭಗವಂತನನ್ನು ಮರೆಯುವುದೇ ಮೂಲ ಧರ್ಮ, ಇದಕ್ಕೆ ಪೋಷಕವಾದದ್ದೆಲ್ಲ ಅಧರ್ಮ ಅಂತ ಹೇಳಿಬಿಟ್ಬಿಟ್ರು ಅಲ್ಲಿಗೆ. ಇನ್ನು ಮುಂದೆ ಮೊನ್ನೆ ತಾನೇ ನಾನು ಹೇಳಿದಂತ ಒಂದು ವಿಚಾರ, ಜಯಂತಿ ಕಲ್ಪ, ಕೃಷ್ಣಾಷ್ಟಮಿಯ ಕೃಷ್ಣ ಜಯಂತಿಯ ಆಚರಣೆ ಬಗ್ಗೆಗೆ ಮಾಡಿರುವಂತಹ ಕೃತಿ ಇದು. ಇದೊಂದು 21 ಶ್ಲೋಕಗಳ ಪುಟ್ಟ ಗ್ರಂಥ. ಕೃಷ್ಣ ಜಯಂತಿಯ ವಿಶೇಷಾನುಷ್ಠಾನವನ್ನು, ವ್ರತದ ಅನುಷ್ಠಾನವನ್ನು, ಕೃಷ್ಣಾರ್ಘ್ಯದ ವಿಧಿಯನ್ನು ವಿವರಿಸುವಂಥದ್ದು. ರೋಹಿಣಿಯ ಮರ್ಧರಾತ್ರೇತು ಯದಾ ಕಾಳಾಷ್ಟಮಿ ಭವೇತ್ ಜಯಂತಿ ನಾಮಸ್ಸ ಪ್ರೋಕ್ತ ಸರ್ವಪಾಪ ಪ್ರಣಾಶನಂ ಅಂತ ಇದನ್ನು ನಾನು ಹೇಳಿದ್ದೆ ಆಗ್ಲೇನೆ. ಯಾವ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ಮಧ್ಯರಾತ್ರಿಯಲ್ಲಿ ರೋಹಿಣಿ ನಕ್ಷತ್ರದ ಯೋಗ ಇರುವುದೋ ಅಂದು ಕೃಷ್ಣ ಜಯಂತಿ. ಇದು ಸರ್ವ ಪಾಪಗಳನ್ನು ಪರಿಹರಿಸುವಂತ ಪುಣ್ಯ ದಿನ. ಈ ಗ್ರಂಥವನ್ನು ಜಯಂತಿ ನಿರ್ಣಯ ಅಂತ ಹೇಳಿ ಕರೀತಾರೆ ಅಂತ ಆಚಾರ್ಯರು ಬರ್ಕೊಟ್ಟಿದ್ದಾರೆ. ಇಷ್ಟಾಗಿ ಬರೀ ಮಠಗಳ ಅಬ್ಬರಗಳಿಂದ ನಮ್ಮ ಮಠಕ್ಕೆ ಅವತ್ತು ಕೃಷ್ಣ ಜಯಂತಿ, ನಮ್ಮ ಮಠಕ್ಕೆ ಇವತ್ತು ಕೃಷ್ಣ ಜಯಂತಿ ಅಂತ ಹೇಳ್ತಾರೆ. ಏನ್ ಹೇಳಬೇಕು ಇದಕ್ಕೆ ನನಗಂತೂ ಗೊತ್ತಿಲ್ಲ. ಇರ್ಲಿ, ಮುಂದೆ 35ನೇ ಒಂದು ಶ್ಲೋಕ, 35ನೇ ಗ್ರಂಥ ಯಾವ್ದಪ್ಪ ಅಂದ್ರೆ ಓಂ ತತ್ಸತ್ ಪ್ರಣವಕಲ್ಪ. ಇದು ಸನ್ಯಾಸಿ ದೀಕ್ಷಿತ ಶಿಷ್ಯರಿಗೆ ಗುರು ಮಂತ್ರೋಪದೇಶ ನೀಡಿ ವಿರಕ್ತ ಜೀವನದ ಪ್ರತಿಜ್ಞೆ ಮಾಡಿಸುವ ವಿಧಾನವನ್ನು 25 ಶ್ಲೋಕಗಳಲ್ಲಿ ಪುಟ್ಟ ಗ್ರಂಥ ವಿವರಿಸುತ್ತೆ. ಇದು ಓಂಕಾರದ 8 ಅಕ್ಷರಗಳನ್ನು, 8 3 4 8, ಅದ್ಯಾವುದು ಅಂತ ಮತ್ತೆ ನೋಡೋಣ. ಅದರಿಂದ ಉಪಾಸ್ಯನಾದ ಭಗವಂತ 8 ರೂಪಗಳನ್ನು ಹೃದಯದಲ್ಲಿ, ಆ ರೂಪಗಳನ್ನು ಧ್ಯಾನಿಸುವ ಬಗ್ಗೆ ಮುಂತಾದ ಯತಿಧರ್ಮ ರಹಸ್ಯಗಳನ್ನು ಇಲ್ಲಿ ನಿರೂಪಿಸಲಾಗಿದೆ. ಸನ್ಯಾಸಿ ಶಿಷ್ಯರಿಗೆ ಗುರುವಿನ ಕೊನೆಯ ಆದೇಶ ಇದು. ಅಂದ್ರೆ ತದರ್ಥಾನ್ ಬ್ರಹ್ಮಸೂತ್ರೈಶ್ಚ ಸಮ್ಯಜ್ ನಿರ್ಣಯ ತತ್ವ ವಿಷ್ಣು ಸರ್ವೋತ್ತಮತ್ವಂ ತು ಸರ್ವದಾ ಪ್ರತಿಪಾದಯ ಅಂತ ಹೇಳಿ ವೇದ ಪುರಾಣಗಳನ್ನು ಸದಾ ಅಧ್ಯಯನ ಮಾಡು. ಬ್ರಹ್ಮಸೂತ್ರ ಬಲದಿಂದ ವೇದಗಳ ನಿಜವಾದ ಅರ್ಥವನ್ನು ನಿರ್ಧರಿಸಿ ಶ್ರೀಹರಿಯ ಪಾರಮ್ಯವನ್ನು ಎಲ್ಲಾ ಕಡೆಯಲ್ಲಿಯೂ ಪ್ರತಿಪಾದಿಸುತ್ತಿರೋ ಈ ಗ್ರಂಥದ ಯತಿಗಳ ಪ್ರಣವೋಪದೇಶದ ವಿವರಗಳನ್ನು ಒಳಗೊಂಡಿರುವುದರಿಂದಲೇ ಇದನ್ನು ಯತಿ ಪ್ರಣವಕಲ್ಪ ಅಂತ ಕೂಡ ಕರೀತಾರೆ. ಕೆಲವೆಡೆ ಬರೀಯ ಪ್ರಣವಕಲ್ಪ ಎಂದಷ್ಟೇ ಉಲ್ಲೇಖ ಮಾಡ್ತಾರೆ. ಇದಾದ ಮೇಲೆ ಮುಂದಿನದು 36ನೇ ಗ್ರಂಥ ಆಚಾರ್ಯರದ್ದು ನ್ಯಾಸ ಪದ್ಧತಿ. ಯತಿಗಳ ನಿತ್ಯಾನುಷ್ಠಾನದ ಕ್ರಮವನ್ನು ಸಂಕ್ಷೇಪವಾಗಿ ಗ್ರಂಥ ನಿರೂಪಿಸುತ್ತದೆ. ಇದು ಕೂಡ 12 ಪದ್ಯಗಳ ಪುಟ್ಟ ಗ್ರಂಥ. ಯತಿಗಳು ಕೂತುಣ್ಣದೆ ಭಿಕ್ಷೆ ನೀಡಿ ಬಂದದ್ದನ್ನಷ್ಟೇ ಉಣ್ಣಬೇಕು ಎನ್ನುವುದು ಆಚಾರ್ಯರು ಈ ಗ್ರಂಥದಲ್ಲಿ ಆದೇಶ ಕೊಟ್ಟಿದ್ದಾರೆ. ಅನೇಕ ಭಿಕ್ಷಾಚರಣಂ ಮುಖ್ಯ ಧರ್ಮೋ ಯಥೇ ಸ್ಮೃತಃ ತ್ರಿಪಂಚ ಸಪ್ತ ಪದ್ಮಾನಿ ಗಚ್ಚೇನಾಥ ಪರಂ ಪ್ರವ್ರಜೇತ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯತಿ ತನ್ನ ಪರಿವಾರಕ್ಕೆಲ್ಲ ಒಂದೇ ಮನೆಯಿಂದ ಭಿಕ್ಷೆ ಸ್ವೀಕರಿಸುವುದು ಅಷ್ಟು ಪ್ರಶಸ್ತವಲ್ಲ. ಇದರಿಂದ ಗೃಹಸ್ಥನಿಗೆ ತೊಂದರೆಯಾಗುವ ಸಂಭವ ಉಂಟು.
ಅದರಿಂದ ಹಲವು ಮನೆಗಳಲ್ಲಿ ತಿರಿದು ಭಿಕ್ಷೆ ಎತ್ತಿ ಸ್ವೀಕರಿಸುವುದು ಸನ್ಯಾಸಿಗೆ ಹೆಚ್ಚು ಮಹತ್ವದ ಧರ್ಮ ಕಾರ್ಯ. ಅದು 3, 5 ಅಥವಾ 7 ಮನೆಗಳಿಗಿಂತ ಹೆಚ್ಚು ಕಡೆ ಒಂದು ದಿನದಲ್ಲಿ ಭಿಕ್ಷೆ ಯಾಚಿಸಬಾರದು. ಇಷ್ಟು ಮನೆಗಳಲ್ಲಿ ಸಂಗ್ರಹವಾದುದರಲ್ಲೇ ತೃಪ್ತಿಪಟ್ಟುಕೊಂಡು ಶಿಷ್ಯರೊಡನೆ ಹಂಚಿ ಉಣ್ಣಬೇಕು ಅನ್ನುವಂಥದ್ದನ್ನ ಮತ್ತೆ ಇನ್ನೂ ಮುಂತಾದ ಬಹಳಷ್ಟು ಸನ್ಯಾಸರು ನಡೆಸಬೇಕಾದಂಥ ವಿಧಿವಿಧಾನಗಳನ್ನ ಹೇಳಿರುವಂತಹ ಒಂದು ಪುಟ್ಟ ಗ್ರಂಥ ಇದು ನ್ಯಾಸ ಪದ್ಧತಿ. ಇದಾದ ಮೇಲೆ 37ನೇ ಅಂಥದ್ದು ಇದೊಂದು ತಿಥಿ ನಿರ್ಣಯ ಅಂತ ಹೇಳಿ 28 ಪದ್ಯಗಳ ಅಪೂರ್ವವಾದ ಗಣಿತ ಗ್ರಂಥ ಇದು. ಸೂರ್ಯಸ್ಫುಟ ಚಂದ್ರಸ್ಫುಟ ಮಾಡಿ ಸಂಸ್ಕಾರಗೊಳಿಸಿ ಕರಾರುವಾಕ್ಕಾದ ತಿಥಿಯನ್ನು ತಿಳಿಯುವ ಸೂಕ್ಷ್ಮ ಗಣತಿಯನ್ನು ಇಲ್ಲಿ ಆಚಾರ್ಯರು ವಿವರಿಸಿದ್ದಾರೆ. ಇದರಲ್ಲಿ ಇನ್ನೊಂದು ಅಪೂರ್ವ ಸಂಗತಿ ಉಂಟು. ಗ್ರಂಥಾರಂಭದ ಕಲಿಗತಾಹವನ್ನ ಆಚಾರ್ಯರು ಮೊದಲ ಪದ್ಯದಲ್ಲಿ ನಿರೂಪಿಸಿದ್ದಾರೆ. ಅದೇನಂದ್ರೆ ಭೂಶ್ರೀ ಭಿನ್ನ ಕಿಂಚೋತ್ಯಾತ್ ಕಲ್ಯಹಾತ್ ಕಾಲವರ್ಧಿತಾತ್ ಗರುಡಾಧ್ಯೇಯ ವ್ಯಾಪ್ಯಾಪ್ಯಂ ತ್ಯಕ್ವಾ ಸೌರಂ ವೃಥಾಫಲಂ ಅಂತ ಹೇಳಿ ಗಣಿತದಲ್ಲಿ ಕಳೆದು ತೆಗೆಯಬೇಕಾದ ಅತೀತ ವರ್ಷಗಳನ್ನ ಸೌರಭಾಗಣ ಅಥವಾ ಸೌರ ವೃಥಾಫಲ ಅಂತಾರೆ. ಈ ವಾಕ್ಯದ ಪ್ರಕಾರ ಆಚಾರ್ಯರು ಈ ಗ್ರಂಥ ರಚಿಸಿದಾಗ ಕಲಿಗತ ವರ್ಷ ಎಷ್ಟಪ್ಪ ಅಂದ್ರೆ ಭೂಶ್ರೀ ಭಿನ್ನ ಕಿಂಚಿತ್ಯ ಇಂಟು ಕಾಲ ಡಿವೈಡೆಡ್ ಬೈ ಗರುಡಾಧ್ಯೇಯ ಅಂತ. ಎಷ್ಟು ಅಂತಂದ್ರೆ ಅದನ್ನ ಯಾವ ತರ ಡಿಕೋಡ್ ಮಾಡೋದು ಅಂದ್ರೆ ಈ ಅಕ್ಷರಾಂಕೆಗಳನ್ನು ಸಂಖ್ಯೆಯಾಗಿ ಪರಿವರ್ತಿಸಿದಾಗ ನಮಗೆ ನಿಜವಾದ ಉತ್ತರ 16,10,424 ಇಂಟು 31 ಡಿವೈಡೆಡ್ ಬೈ 11,323 ಅಂತ ಬರುತ್ತೆ. ಆಗ ಕರೆಕ್ಟ್ ಆಗಿ 4,409 ವರ್ಷಗಳು. ಯಾವಾಗ ಕಲಿಗಾಲ ಶುರುವಾಗಿ 4,409 ವರ್ಷಗಳು ಕಳೆದಾಗ ರಚನೆಯಾದ ಗ್ರಂಥ ಇದು. ಅರ್ಥಾತ್ ಆಚಾರ್ಯರು 4,339 ವರ್ಷ ಕಲಿತಾಬ್ಧದಲ್ಲಿ ಜನಿಸಿದರು ಅನ್ನುವುದಕ್ಕೆ ಇದು ಹೆಚ್ಚು ಕರಾರುವಾಕ್ಕಾದ ಮಾತು. ಯಾವಾಗ ಜನಿಸಿದ್ದು ಅಂದ್ರೆ ಆಚಾರ್ಯರು ಕಲಿಗಾಲ ಕಳೆದು 4,339 ವರ್ಷ ಕಳೆದಾಗ ಬಂದರು ಭೂಮಿಗೆ ಅಂತ. ಅಲ್ಲಿಂದ 70 ವರ್ಷಗಳ ಅನಂತರ ತನ್ನ 70ನೇ ವಯಸ್ಸಿನಲ್ಲಿ ಆಚಾರ್ಯರು ಈ ಗ್ರಂಥವನ್ನು ರಚಿಸಿದರು ಅನ್ನೋದಕ್ಕೆ ಈ ಶ್ಲೋಕದಿಂದ ತಿಳಿಯುವ ಮಾಹಿತಿ ಅದು. ಹೀಗೆ ಹೊಸತಾಗಿ ದೊರೆತ ಈ ಅಪೂರ್ವ ಗ್ರಂಥ ಆಚಾರ್ಯರ ಗಣಿತ ಪ್ರತಿಭೆಯನ್ನು ಬೆಳಕಿಗೆ ತಂದಷ್ಟೇ ಅಲ್ಲ, ಅವರ ಕಾಲ ನಿರ್ಣಯಕ್ಕೆ ಒಂದು ಖಚಿತವಾದ ಪುರಾವೆಯನ್ನು ಕೂಡ ಕೊಡುತ್ತಿದ್ದು. ಮೇಲಿನ 7 ಗ್ರಂಥಗಳು ಒಂದು ಆಚಾರ ಸಂಹಿತೆಯ ಬಗ್ಗೆ ಆಚಾರ್ಯರು ನಮಗೆ ನೀಡಿದ ಮಾರ್ಗದರ್ಶನಗಳು. ಇನ್ನು ಉಳಿದ 3 ಸ್ತೋತ್ರ ಸಂಗ್ರಹಗಳು. ಮೊದಲನೆಯದು ಅಂದ್ರೆ 38ನೇದು ಸ್ತೋತ್ರ ಸಂಗ್ರಹದಲ್ಲಿ ನಖಸ್ತುತಿ. ಇದು ವಾಯುಸ್ತುತಿಗೆ ಮೊದಲು ಬರಬಹುದಾದಂತಹ ನಖಸ್ತುತಿ. ತ್ರಿವಿಕ್ರಮ ಪಂಡಿತರು ವಾಯುಸ್ತುತಿಯನ್ನು ರಚಿಸಿ ತಂದಾಗ ಆಚಾರ್ಯರು ಎತ್ಕೋತಾ ಗುರುವಿನ ಒಂದು ಇದನ್ನ ಶುರು ಮಾಡಬಾರ್ದಪ್ಪ ಅಂತ ಹೇಳಿ ಭಗವಂತನಿಂದ ಶುರು ಆಗಬೇಕು ಅಂತ ಹೇಳಿ ನಖಸ್ತುತಿಯನ್ನು ಅವರೇ ರಚನೆ ಮಾಡಿಕೊಟ್ರು. ಋಷಿಕೇಶ ತೀರ್ಥರು ಬರೆದ ಪ್ರಾಚೀನ ಕೋಶದಲ್ಲೇ ಒಂದು ಪದ್ಯ ದೊರೆತರು. ಈ ಪ್ರಚಲಿತವಾದ ಪಾಠದಲ್ಲಿ ಈ ಸ್ತುತಿ 2 ಪದ್ಯಗಳನ್ನು ಒಳಗೊಂಡಿದೆ. ಆದರೆ 2ನೇ ಪದ್ಯದ ನಖಸ್ತುತಿ ಇಲ್ಲ ಅನ್ನುವುದು ಗಮನೀಯ. ಹಿರಣ್ಯಕಶಿಪುವಿನ ಕರುಳನ್ನು ಬಗೆದ ನರಸಿಂಹನ ನಖದ ಬಗ್ಗೆ ವರ್ಣಿಸುವ ಮೊದಲ ಪದ್ಯ ಯಾವುದಪ್ಪ ಅಂದ್ರೆ ನಖಸ್ತುತಿ ಆಚಾರ್ಯರೇ ಮಾಡಿರುವಂಥದ್ದು. ಪಾನ್ಪಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾಧ್ಯದ್ಘಟಾದ್ ಕುಂಭೋಚ್ಚಾದ್ರಿ ವಿಪಾಟನಾದಿಕಪಟು ಪ್ರತ್ಯೇಕ ವಜ್ರಾಯಿತಾ ಶ್ರೀಮದ್ ಖಂಠೀರವಾಶ್ಯ ಪ್ರತತ ಸುನಕರ ಧಾರಿತ ರಾತಿ ದೂರ ಪ್ರಧ್ವಸ್ತ್ವಧ್ವಾಂತ ಶಾಂತ ಪ್ರವಿತ ತಮನಸ ಭಾವಿತಾ ಭೂರಿಭಾಗೈ ಅಂತ ಹೇಳುವಂಥದ್ದು ಆಚಾರ್ಯರ ನಖಸ್ತುತಿ. ಇದು ಪೂರ್ತಿಯಾಗಿ ನರಸಿಂಹದೇವರ ಉಗುರಿನ ಬಗ್ಗೆ ಮಾಡಿದಂತಹ ಸ್ತುತಿ ಆಚಾರ್ಯರು. ವಜ್ರಾಯಿತ ಅಂತ ಹೇಳ್ತಾರೆ, ವಜ್ರಕ್ಕಿಂತ ವಜ್ರವಾದಂತ ಉಗುರುಗಳು ನರಸಿಂಹಂದು ಅಂತ ಹೇಳುವಂಥದ್ದು. ಇದರ ಅರ್ಥ ಇನ್ನೊಂದಿನ ಸಪರೇಟ್ ಆಗಿ ನೋಡೋಣ. ಈ ಪದ್ಯದ ನಡೆಯಲ್ಲಿ ಛಂದಸ್ಸಿನ ಆಯ್ಕೆಯಲ್ಲಿ ಒಂದು ವಿಚಿತ್ರವಾದ ಸೊಗಸಿದೆ. ಇದರ ಮೇಲೆ ಮೊದಲ ಅರ್ಥ ಶಾರ್ಧೂಲ ವಿಕ್ರೀಡಿತ ವೃತ್ತದಲ್ಲಿದೆ, ಉತ್ತರಾರ್ಧ ಶ್ರದ್ಧಾರ ವೃತ್ತದಲ್ಲಿದೆ. ಇದೆಲ್ಲ ಯಾವುದು ಅಂತ ಮತ್ತೆ ಡೀಟೇಲ್ ಆಗಿ ನೋಡೋಣಂತೆ. ಈ ವೃತ್ತಗಳ ನಡೆಯ ನರಸಿಂಹ ಚರಿತ್ರೆಯನ್ನ ಬಿತ್ತರಿಸುವಂತೆ ಒಂದು ಆಯೋಜಿತವಾಗಿದೆ ಇದು. ಮೊದಲು ಹಿರಣ್ಯಕನ ಮೇಲೆ ಭಗವಂತನ ಆಕ್ರಮಣ, ಶಾರ್ಧೂಲ ವಿಕ್ರೀಡಿತ ಅಂದ್ರೆ ಶಾರ್ಧೂಲ ಲೀಲೆ ಇದು. ಅನಂತರ ಕರುಳ ಬಗೆದು ಕರುಳನ್ನು ಶ್ರದ್ಧರನಾಗಿ ನಿಂತಿದ್ದು. ಹಾಗೆ ನರಸಿಂಹಾವತಾರದ ಇಡೀ ಚಿತ್ರ ಕಣ್ಣಿಗೆ ಕಟ್ಟುವಂತೆ ಇಲ್ಲಿ ಛಂದಸ್ಸನ್ನು ಬಳಸಲಾಗಿದೆ. ಈ ರೀತಿಯ ಮಿಶ್ರ ಛಂದಸ್ಸಿನ ಸಂಯೋಜನೆ ಆಚಾರ್ಯದ್ದೇ ಮೊದಲ ಪ್ರಯೋಗ. ಇಡೀ ಸಂಸ್ಕೃತ ಸಾಹಿತ್ಯದಲ್ಲಿ ಇಂಥ ಇನ್ನೊಂದು ಉದಾಹರಣೆ ಇಲ್ಲ. ಈ ಸ್ತುತಿ ರಚನೆಯ ಹಿನ್ನೆಲೆಯಲ್ಲಿ ಬಗೆಗೆ ಏನು ಐತಿಹ್ಯ ಅಂದ್ರೆ ತ್ರಿವಿಕ್ರಮ ಪಂಡಿತರು ಹೇಳಿದೆ ನನಗೆ ತಾನೆ. ಆಚಾರ್ಯರ ಬಳಿ 7-8 ದಿನಗಳ ಕಾಲ ವಾದವನ್ನು ಮಾಡಿ ಆಚಾರ್ಯರ ಪಾಂಡಿತ್ಯಕ್ಕೆ ಮನಸೋತು ಶಿಷ್ಯರಾದರು. ಆಚಾರ್ಯರ ಅಚ್ಛಿನ್ನ ಭಕ್ತರಾದರು. ಆ ಭಕ್ತಿ ಪಾರವಶ್ಯದಲ್ಲಿ ಆಚಾರ್ಯರ ಅವತಾರ ರೂಪಗಳನ್ನು ವರ್ಣಿಸುವ ವಾಯುಸ್ತುತಿ ಎಂಬ ಅತಿ ಸುಂದರವಾದ ಸ್ತೋತ್ರ ಕಾವ್ಯವನ್ನು ರಚಿಸಿ ಆಚಾರ್ಯರಿಗೆ ಅರ್ಪಿಸಿದರು. ಆಚಾರ್ಯರು ತನ್ನ 3 ರೂಪಗಳಿಂದ ಶ್ರೀಕೃಷ್ಣನನ್ನು
ಪೂಜಿಸುತ್ತಿದ್ದಾಗ ಕಿಟಕಿಯ ಮರೆಯಲ್ಲಿ ನೋಡಿದಂತ ಅಪೂರ್ವ ದೃಶ್ಯ ಕಂಡು ಪುಲಕಿತರಾಗಿ ತ್ರಿವಿಕ್ರಮ ಪಂಡಿತರು ಅಲ್ಲೇ ಆಶುಕವಿತೆಯನ್ನು ಬರೆದರು ಅಂತ ಹೇಳ್ತಾರೆ. ಅದಕ್ಕೆ ಖಾತ್ರಿ ಇಲ್ಲ. ಆಚಾರ್ಯರು ಈ ಸ್ತೋತ್ರವನ್ನು ಅತ್ಯಂತವಾಗಿ ನೋಡಿ ಇದು ಬರೀ ನನ್ನ ಸ್ತುತಿಯಲ್ಲ, ಹರಿಯ ಸ್ತುತಿ ಕೂಡ ಇರಬೇಕು ಅಂತ ಹೇಳಿ ಇದರಲ್ಲಿಲ್ಲ, ಅದರಿಂದ ನಾನು ಮಾಡ್ಕೊಡ್ತೀನಿ ಅಂತ ನಖಸ್ತುತಿಯನ್ನು ರಚಿಸಿಕೊಟ್ರು. ಮೊದಲು ಈ ಹರಿಸ್ತುತಿಯನ್ನು ಪಠಿಸಿ ಅನಂತರ ವಾಯುಸ್ತುತಿಯನ್ನು ಪಠಿಸಿರಿ ಅಂತ ಹೇಳಿದರು. ಶ್ರೇಯಸ್ಸಾಗುವುದು ಎಂದರಂತೆ. ಅದರಿಂದ ಇಂದಿನವರೆಗೂ ವಾಯುಸ್ತುತಿ ಅದ್ಯಂತಗಳಲ್ಲಿ ಸಂಪುಟಕಾರರಾಗಿ ನಖಸ್ತುತಿಯನ್ನು ಪಠಿಸುವುದು ಒಂದು ನಡೆದು ಬಂದಿದೆ ವಾಡಿಕೆಯಂತೆ. ಇದಾದ ಮೇಲೆ ನೆಕ್ಸ್ಟ್ 39ನೇದು ದ್ವಾದಶ ಸ್ತೋತ್ರಗಳು. ಇವು 12 ಬಿಡಿ ಸ್ತೋತ್ರ ಕಾವ್ಯಗಳು, ಸಂಗೀತ ಸಂಯೋಜನೆ ಮಾಡಿ ಹಾಡಲು ಬರುವಂತೆ ರಚಿಸಿದ ಅಪೂರ್ವ ವಾಗ್ಗೇಯ ಕಾವ್ಯಗಳು. ಕೊನೆಯ 6 ಸ್ತೋತ್ರಗಳಂತೂ ಪಲ್ಲವಿ ಧ್ರುವ ಪದಗಳೊಡನೆ ಕೇವಲ ಸಂಗೀತಕ್ಕಾಗಿ ರಚಿಸಿದ ಗೀತ ಕಾವ್ಯಗಳು ಅಂತ ಹೇಳ್ಬೋದು. ಸಂಸ್ಕೃತ ಸಾಹಿತ್ಯದಲ್ಲಿ ಗೀತ ಗೋವಿಂದವನ್ನು ಬಿಟ್ರೆ ಆಚಾರ್ಯ ಮಧ್ವರ ಈ ದ್ವಾದಶ ಸ್ತೋತ್ರಗಳೇ ಅನಂತರದ ಸಂಗೀತ ಕಾವ್ಯಗಳು. ಆಚಾರ್ಯರು ದೊಡ್ಡ ವಾಗ್ಗೇಯಕಾರರಾಗಿದ್ರು, ಸಂಗೀತ ಪಾರಂಗತರಾಗಿದ್ರು, ಅನೇಕ ಕಡೆ ಸಂಗೀತ ಕಚೇರಿಗಳನ್ನು ನಡೆಸಿದ್ರು. ಇದರಿಂದ ಇವರಿಂದಲೇ ಕರ್ನಾಟಕ ಸಾಹಿತ್ಯ, ಕರ್ನಾಟಕ ಸಂಗೀತ ಅಂತ ಬೆಳೆದು ಬಂದಿದ್ದು ಈ ಚರಿತ್ರೆಯನ್ನು ತಿಳಿದು ಬರುತ್ತೆ. ಈ ಸ್ತೋತ್ರ ಕಾವ್ಯ ಅವರ ಸಂಗೀತ ಪಾಂಡಿತ್ಯಕ್ಕೆ ಒಂದು ಪ್ರತ್ಯಕ್ಷ ನಿದರ್ಶನ ಆಗಿದೆ. ಉದಾಹರಣೆಗೆ ಸ್ತೋತ್ರ ಒಂದು ಪದ್ಯ ಲಯವಾದ ನಡೆದಂಥದ್ದು ಗಮನಿಸಬಹುದಾದ ಯಾವುದಪ್ಪ ಅಂತಂದ್ರೆ, ಕುರುಭುಂಶ ಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಿದಿಯಾ ಸತತಂ ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ಪಿತೃ ಮಾತೃಗತಿ ಎನ್ನುವಂಥದ್ದು ನೋಡಿದೀವಿ ನಾವೆಲ್ಲ ದ್ವಾದಶ ಸ್ತೋತ್ರದ್ದು. ಈ ಸ್ತೋತ್ರವನ್ನು ರಚಿಸಿದ ಸಂದರ್ಭದಲ್ಲಿ ಬಗ್ಗೆ ಒಂದು ಐತಿಹ್ಯ ಇದೆ. ಆಚಾರ್ಯರು ಪಡುಗಡಲ ತೀರದಿಂದ ಕೃಷ್ಣ ಪ್ರತಿಮೆಯನ್ನು ಉಡುಪಿಗೆ ಹೊತ್ತು ತರುವಾಗ ಈ ಸ್ತೋತ್ರವನ್ನು ಹಾಡ್ತಾ ಬಂದ್ರಂತೆ. ವಾಸ್ತವವಾಗಿ ಇದು ಒಂದೇ ಸ್ತೋತ್ರದ 12 ಅಧ್ಯಾಯಗಳಲ್ಲ, ಕೊನೆಯ ಸಮಾಪ್ತಿ ವಾಕ್ಯ ಕೋಲಫೋನ್ ಅಂತಾರಲ್ಲ ಅದು, ಅದರಿಂದಲೂ ಪ್ರಾಚೀನ ಕೋಶಗಳಲ್ಲಿ ಇದನ್ನು ಬಿಡಿಬಿಡಿಯಾಗಿ ವಿಭಿನ್ನ ಕ್ರಮದಲ್ಲಿ ಬರೆದಿದ್ದುಂಟು. ಇವು 12 ಸ್ವತಂತ್ರ ಸ್ತೋತ್ರಗಳು ಅನ್ನುವ ಮಾತಿಗೆ ಇದು ಪುಷ್ಟಿ ಕೊಡುತ್ತೆ ಕೂಡ. ಇದು ಮುಂದಿನದು ಕೊನೆಯದು 40ನೇದು ಯಾವುದಪ್ಪ ಅಂದ್ರೆ ಕಂದಕ ಸ್ತುತಿ. ಈ ಮೊದಲೇ ತಿಳಿಸಿದಂತೆ ಆಚಾರ್ಯರು ಬಾಲ್ಯದಲ್ಲಿ ರಚಿಸಿದ ಕೃತಿಯೆಂದು ಇದು ಐತಿಹ್ಯ. ಹಾಗಾಗಿ ಆಚಾರ್ಯರ ಮೂಲ ಕೃತಿಗಳಲ್ಲಿ ಇದನ್ನು ಪರಿಗಣಿಸದೆ ಬಿಡುವುದೂ ಉಂಟು, ಕೆಲವು ಸಾರಿ ಎಣಿಸೋದು ಉಂಟು. ಬಾಲ್ಯದಲ್ಲಿ ಚೆಂಡಾಡುವಾಗ ಚೆಂಡಾಟದ ಲಯಕ್ಕೆ ಹೊಂದಿಕೆ ಆಗುವಂತೆ ಈ ಪದ್ಯವನ್ನು ರಚಿಸಿದಂತೆ ಇದರ ರಚನೆಯ ತುಂಬಿರುವ ಲಯದ ಗುಂಗುಯಾನದ ನಿಜಕ್ಕೂ ವಿಸ್ಮಯ ಬರೆಸುವಂಥದ್ದು ಪುಟ್ಟ 6 ವರ್ಷದ ಬಾಲಕ ರಚಿಸಿರುವಂತ ಕಂದಕ ಸ್ತುತಿ ಇದು. ಇದು ಯಾವುದಪ್ಪ ಇದು ಅಂತಂದ್ರೆ, ಅಂಬರ ಗಂಗಾ ಚುಂಬಿತ ಪಾದಲ ಪದತಲ ವಿದಲಿತ ಗುರುತರ ಶಕಟ ಕಾಲನ ಯಾಗ ಕ್ಷೇರ ನಿಹಂತ ಸರಸಿಜನದವನ ವಿಕಸಿತ ತಯನ ಅಂತ ಹೇಳಿ ಮುಂದೆ ಹಾಗೆ ಬರ್ತಾ ಹೋಗುತ್ತೆ. 4 ಮಾತ್ರೆಗಳ ನಡೆ, 1 ಗುರು 2 ಲಘು, ಮತ್ತೆ 2 ಮಾತ್ರೆಗಳು, 2 ಗುರುಗಳ ಗಣ, ಪುನಃ 1 ಗುರು 2 ಲಘು, ಮತ್ತೆ ಪುನಃ 2 ಗುರುಗಳು ಗಣದಲ್ಲಿ. ಅಲ್ಲಿಂದ 2ನೇ ಪಾದದಲ್ಲಿ ಕೊನೆಗೆ ಗುರು ಅಕ್ಷರದಲ್ಲಿ ವಿರಾಮಗೊಳ್ಳುವ ಸರ್ವ ಲಘುಗಳ ವೇಗದ ನಡೆ ನಡೆಯುತ್ತೆ. ಮುಂದಿನ ಪಾದಗಳು ಅದೇ ತರ ಕಂಟಿನ್ಯೂ ಹಾಕೊಂಡು ಹೋಗುತ್ತೆ ಅನ್ನುವಲ್ಲಿಗೆ 40 ಆಚಾರ್ಯರ ಗ್ರಂಥಗಳ ಬಗ್ಗೆ ನಾವು ನೋಡಿದ್ದಾಯ್ತು. ಇವಾಗ ಅವರ ಪೂರ್ತಿ ಲೈಫು, ಅವರ ಹಿಸ್ಟ್ರಿ, ಅವರ ಒಂದು ವರ್ಕ್ಸು ಎಲ್ಲ, ಅವರ ಕಾರ್ಯ, ಅವರ ಆಧ್ಯಾತ್ಮ ಪ್ರಪಂಚಕ್ಕೆ ಕೊಟ್ಟಂತಹ ಕೊಡುಗೆಗಳು ಅಪೂರ್ವವಾದಂಥದ್ದು ಎಲ್ಲವನ್ನೂ ನೋಡಿದ್ದೇವೆ. ಅದರಿಂದ ಗ್ರಂಥಾಂಜಲಿಯನ್ನು ನೋಡಿದ್ದೇವೆ. ಈಗ ನಾವು 40ಕ್ಕೆ ಬಂದಿದ್ದೇವೆ. ಅಕಸ್ಮಾತ್ ಏನಾದರೂ ದ್ವಾದಶ ಸ್ತೋತ್ರಗಳನ್ನ ನಾವು 12ನ್ನ ಸಪರೇಟ್ ಆಗಿ ಪರಿಗಣಿಸ್ತೀವಿ ಅಂದ್ರೆ ಅದು 50 ಆಗುತ್ತೆ ಅಥವಾ 40 ಗ್ಯಾರಂಟಿ. ಹೀಗಿರುವಾಗ ಆಚಾರ್ಯರ ಈ ಒಂದು ವಿಶೇಷ ಚಿಂತನವನ್ನ ಮಧ್ಯವಿದೆಯದಷ್ಟಲ್ಲದೇ ಇದ್ರೂ ಸಂಕ್ಷಿಪ್ತವಾಗಿ ಅವರ ಜೀವನ ಚರಿತ್ರೆ, ಅವರ ವರ್ಕ್ಸ್ ಅನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಅನುಗ್ರಹ ಮಾಡಿದಂತ ನನ್ನ ಗುರುಗಳಾದ ಬನ್ನಂಜೆ ಗೋವಿಂದಾಚಾರ್ಯರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ಇದೇ ಶ್ರೀಮದ್ ಆಚಾರ್ಯರು ಹಾಗೂ ಕೃಷ್ಣ ಪರಮಾತ್ಮನ ಪಾದಗಳಿಗೆ ಈ ಆಚಾರ್ಯರ ಚಿಂತನವನ್ನ ಮತ್ತು ಅವರ ಗ್ರಂಥಾಂಜಲಿಯ ಚಿಂತನವನ್ನ ಅರ್ಪಣೆ ಮಾಡುತ್ತಾ ಮುಂದೆ ತಿರುಗಾ ನಾವು ಗೀತೆಯ 3ನೇ ಅಧ್ಯಾಯಕ್ಕೆ ಶುರು ಮಾಡೋಣಂತೆ. ಅಲ್ಲಿವರೆಗೂ ಇವತ್ತಿನ ಈ ಒಂದು ಆಚಾರ್ಯರ ಚಿಂತನ ಹಾಗೂ ಅವರ ಗ್ರಂಥ ಚಿಂತನವನ್ನ ಇಲ್ಲಿಗೆ ಮುಗಿಸುತ್ತಾ ಕೃಷ್ಣಾರ್ಪಣವನ್ನು ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.